ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ತೋರಣನ ಕಟ್ತಾ ಇರಬೇಕಾದ್ರೆ ಸ್ವಾತಿ ಹತ್ರ ವಂಶಿ ಬರ್ತಾನೆ. ಬಂದಾಗ ಹೇಳ್ತಾ ಇರ್ತಾಳೆ, ಈ ಹಬ್ಬ ಎಲ್ಲ ನನಗೆ ಇಷ್ಟ ಇಲ್ಲ ಅಂತ ಸ್ವಾತಿ ಹೇಳ್ತಾ ಇದ್ರೆ, ಅದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಏನು ಗೊತ್ತು ವಂಶಿ ಅವ್ರೇನು, ಸ್ವಲ್ಪ ಹೊತ್ತಲ್ಲೇ ರೆಡಿಯಾಗಿ ನೀವು ಹೇಗಿದ್ರು ಆಫೀಸ್ಗೆ ಹೋಗ್ತೀರಾ, ಮಿಕ್ತರಾದರೂ ಹಬ್ಬ ಮಾಡ್ಕೋತೀವಿ ಬಿಡಿ, ಆದರೆ ಈ ತೋರಣವನ್ನು ನೀವು ಕಟ್ಕೊಟ್ಟು ಹೋಗ್ರಿ ಪ್ಲೀಸ್, ನನಗೆ ಎಟ್ಕಲ್ಲ ಅಂತ ಅನ್ಬೇಕಾದ್ರೆ, ಸರಿಪಾ ಈ ಕಡೆ ಅಂತ ತೋರಣ ಕಟ್ತಾ ಇರ್ತಾನೆ. ಹಾಗೆ ಕೆಲಸದವರಿಗೆ ಫೋಟೋ ತೆಕ್ಕೊಳ್ಳಿ ಅಂತ ಹೇಳಿರ್ತಾಳೆ. ಅವರು ಇವರಿಬ್ಬರು ಒಟ್ಟಿಗಿರೋದನ್ನ ಫೋಟೋ ತೆಗಿತಿರ್ಬೇಕಾದ್ರೆ, ಸರಿ ಆಯಿತು ಸೈಡ್ ಬಿಡೆ ಅಂತ ಅನ್ಬೇಕಾದ್ರೆ, ಪ್ಲೀಸ್ ವಂಶಿಯವರೇ ಇದೊಂದು ಸ್ವಲ್ಪ ಹೂನು ಹಾಕ್ಕೊಡ್ತೀರಾ ಅಂತ ಅಂದಾಗ, ಅವನು ಡೆಕೋರೇಷನ್ನ ಚೆನ್ನಾಗೇ ಮಾಡಿಕೊಡ್ತಾನೆ. ಅಲ್ಲ ಇಷ್ಟೆಲ್ಲ ಕೆಲಸನ ನನ್ನ ಕೈಲಿ ಮಾಡಿಸ್ತಿದೆಯಲ್ಲ, ಒಂದು ಸ್ವಲ್ಪ ಕಾಫಿ ಕೊಡಬೇಕನ್ನೋ ಕಾಮನ್ ಸೆನ್ಸ್ ಇಲ್ವಾ ಅಂತ ಅಂದಾಗ, ಅಯ್ಯೋ ನಿಮಗೆ ಕಾಫಿ ಇನ್ನೂ ಬಂದಿಲ್ವಾ, ಸಾರಿ ರೀ, ಅಲ್ಲಿ ಶಾಂತಮ್ಮ ಇದ್ದಾರೆ ಕಿಚನಲ್ಲಿ, ಮಾಡಿಸ್ಕೊಂಡು ಕುಡಿದ್ಬಿಡಿ ಅಂತ ಅಂದಾಗ, ಬಾರೆ ಸೈಡಿಗೆ, ನನಗದು ಗೊತ್ತಿಲ್ವಾ ಅಂತ ಬೈಕೊಂಡು ಹೋಗ್ತಾ ಇದ್ರೆ, ಈ ಕಡೆ ಸ್ವಾತಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ಹೂನ ಮೈಮೇಲೆ ಹಾಕ್ಕೊಂಡು ಕುಣಿದಾಡ್ತಾ ಇರ್ತಾಳೆ. ಇವಳಿಗೆ ಏನೋ ದೆವ್ವಗಿವ ಮೆಟ್ಟಿದೆ ಅಂತ ಅನ್ಕೊಬಿಟ್ಟು ತನ್ನ ಪಾಡಿಗೆ ತಾನು ಬೈಕೊಂಡು ಕೊಡೋಣ ಅಂತ ಅಂದ್ಕೊಂಡು ವಂಶಿ ಹೋಗ್ತಾ ಇದ್ರೆ, ಸ್ವಾತಿಗೆ ಮಾತ್ರ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೇನೊಂದು ಕಡೆ ಸ್ವಾತಿ ತುಂಬ ಬ್ಯೂಟಿಫುಲ್ ಆಗಿ ರಂಗೋಲಿ ಹಾಕಿ ಹಾಗೆ ಅದಕ್ಕೆ ಕಲರ್ ಹಾಕ್ತಾ ಇರಬೇಕಾದ್ರೆ, ಟೀನ ಕುಡ್ಕೊಂಡು ವಂಶಿ ಆಚೆ ಬರ್ತಾನೆ. ಅವಳು ರಂಗೋಲಿ ಹಾಕೋದನ್ನ ನೋಡ್ತಿರ್ಬೇಕಾದ್ರೆ, ವಂಶಿಯವರೇ ಪ್ಲೀಸ್ ಹೆಲ್ಪ್ ಮಾಡ್ತೀರಾ ಅಂತ ಅಂದಾಗ, ಮತ್ತೊಂದು ನೀನು ಏನೇ ರಗಳೆ ಅಂತ ಅನ್ಬೇಕಾದ್ರೆ, ಅಲ್ಲಿ ಕಲರ್ಸ್ ಇದೆಯಲ್ಲ ಅದನ್ನು ಇಟ್ಕೊಂಡು ನಿಂತ್ಕೋತೀರಾ, ನನಗೂ ಹಾಕಿ ಹಾಕಿ ಸಾಕಾಗಿದೆ, ಸ್ವಲ್ಪ ಇಟ್ಕೊಂಡ್ರೆ ನನಗೂ ಹೆಲ್ಪ್ ಆಗುತ್ತೆ ಅಂತ ಅನ್ಬೇಕಾದ್ರೆ, ನನ್ನ ತಲೆ ತಿನ್ಬೇಡ ಕಣೆ, ತಿಂದರೆ ಬಿಸಿ ಬಿಸಿ ಟೀನ ನಿನ್ನ ತಲೆ ಮೇಲೆ ಸುರಿದ್ಬಿಡ್ತೀನಿ ಅಂತ ಅಂದಾಗ, ಪ್ಲೀಸ್ ಕಣ್ರಿ ಇದೊಂದು ಹೆಲ್ಪ್ ಮಾಡಿ ನೀವು ಆಫೀಸ್ಗೆ ಹೋಗಿ ಅಂತ ಅಂದಾಗ, ಈ ಟೀ ಮುಗಿಯೋದೊಳಗೆ ನೀನು ರಂಗೋಲಿ ಹಾಕಬೇಕು, ಆಗಿದ್ದರೆ ಮಾತ್ರ ನಾನು ಈ ಕಲರ್ಸ್ನೆಲ್ಲ ಇಟ್ಕೋತೀನಿ ಅಂತ ಹಿಡ್ಕೊಂಡು ಕೂತಿರ್ಬೇಕಾದ್ರೆ, ಅವರಿಬ್ಬರು ಒಳ್ಳೆ ಮೂಮೆಂಟ್ನೆಲ್ಲನೂ ಸಹ ಕ್ಯಾಪ್ಚರ್ ಮಾಡೋಕ್ಕೆ ಹೇಳಿರ್ತಾಳೆ. ಅವರೆಲ್ಲರೂ ಫೋಟೋ ತೆಕ್ಕೋತಿರ್ಬೇಕಾದ್ರೆ ಈ ಕಡೆ ಸ್ವಾತಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ವಂಶಿಯವರೇ ರಂಗೋಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಹಬ್ಬನೇ ಹಾಗೆ ಕಣ್ರಿ, ಮನಸ್ಸಿಗೆ ಹಾಗೆ ತುಂಬ ಕಲರ್ ಥರ ನೆನಪುಗಳನ್ನು ಕೊಡ್ತಾ ಇರುತ್ತೆ. ಹಬ್ಬ ಅಂದರೆ ಎಲ್ಲರಿಗೂ ಎಷ್ಟಿಷ್ಟ ಅಲ್ವೇನ್ರಿ ಅಂತ ಅಂದಾಗ, ಒಂದು ದಿನ ಹಬ್ಬ ಮಾಡಿಬಿಟ್ರೆ ಎಲ್ಲ ನೆಮ್ಮದಿ ಆಗಿಬಿಡುತ್ತಾ, ಹಾಗೆ ಹಳೆದೆಲ್ಲ ಮರ್ತೋಗ್ಬಿಡುತ್ತಾ, ಹಾಗೆ ಕಳ್ಕೊಂಡಿದ್ದ ಜೀವನದೆಲ್ಲ ಬಂದುಬಿಡುತ್ತಾ ಅಂತ ವಂಶಿ ಹೇಳ್ತಾ ಇರ್ತೀನಿ. ಹಾಗೆ ನಿನ್ನ ಕೆಲಸನ ನೀನು ಮಾಡ್ಕೊತ ರಂಗೋಲಿ ತಟ್ಟೆನ ಇಟ್ಟು ಹೊರಟೋಗ್ತಿರ್ಬೇಕಾದ್ರೆ, ಈ ಕಡೆ ಸ್ವಾತಿ ಬೇಜಾರಾಗಿ ಕೂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಆಫೀಸ್ಗೆ ಹೊರಟು ಹೋಗ್ತಿರ್ಬೇಕಾದ್ರೆ, ವಂಶಿಯವರು ನಿಂತ್ಕೊಳ್ರಿ ಅಂತ ಅಂದಾಗ, ಇನ್ನೇನು ಕೆಲಸ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀಯ ಅಂತ ಕೇಳ್ತಾ ಇರ್ತಾನೆ. ಏನಿಲ್ಲ, ಎಲ್ಲರೂ ಸಹ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ, ದಯವಿಟ್ಟು ಈ ಬೆಲ್ಲನ ಸ್ವಲ್ಪ ಕೊಡ್ತೀರಾ ಅಂತ ಅಂದಾಗ, ನಿನ್ನ ತಲೆದೇನು ಬುದ್ಧಿ ಇಲ್ವಾ, ಬೆಳಗಿಂದ ನೋಡ್ತಾ ಇದ್ದೀನಿ ಎಲ್ಲ ಕೆಲಸನೂ ನನ್ನ ಜೊತೆನೇ ಮಾಡಿಸ್ತಾ ಇದೆಯಲ್ವಾ, ನಿನಗೆ ತಾನೇ ಹಬ್ಬ ಬೇಕಾಗಿರೋದು ಮಾಡ್ಕೊ, ನನ್ನ ಪಾಡಿ ನನ್ನ ಬಿಟ್ಬಿಡು ಅಂತ ಹೊರಟೋಗ್ತಾ ಇದ್ದರೆ, ಅಷ್ಟೊತ್ತಿಗೆ ರೂಮಿಂದ ಅಜ್ಜಿ ತಾತ ಬರ್ತಾರೆ. ನಿನ್ನ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯ್ತಲ್ಲ ಸ್ವಾತಿ ಅಂತ ಅನ್ಬೇಕಾದ್ರೆ, ಒಂದು ನಿಮಿಷ ಬರ್ತೀನಿ ಅಂತ ಅಂದ್ಬಿಟ್ಟು ತನ್ನ ಮೊಬೈಲಲ್ಲಿ ಫೋಟೋ ಎಲ್ಲನೂ ಸಹ ವಂಶಿ ಮೊಬೈಲಿಗೆ ಕಳಿಸ್ಬಿಡ್ತಾಳೆ. ಅವನು ನೋಡ್ತಾ ಇರಬೇಕಾದ್ರೆ, ಇಬ್ಬರು ಹೂವಿನ ಹಾರ ಹಾಕಿದ್ದು ಜೊತೆಗೆ ತೋರಣ ಕಟ್ಟಿದ್ದು ಎಲ್ಲ ಫೋಟೋನು ಸಹ ವಂಶಿ ಕಳಿಸ್ತಿರ್ಬೇಕಾದ್ರೆ, ಏನಿದು ನೀನು ತರಲೆ ಈ ರೀತಿ ಮಾಡಿದೆಯಲ್ಲ, ಈ ಫೋಟೋ ಎಲ್ಲನೂ ಅಜ್ಜಿ ತಾತನಿಗೆ ತೋರಿಸ್ಬೇಕು ಅಂತ ಮಾಡಿದೆಯಲ್ವಾ ಅಂತ ಅಂದಾಗ, ಹೌದು ವಂಶಿಯವರೇ ಇವಾಗಲಾದರೂ ಅರ್ಥ ಆಯ್ತಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಷ್ಟಕ್ಕೂ ಏನಕ್ಕೆ ಈ ರೀತಿ ಮಾಡ್ತಿದ್ದೀಯ ಅಂತ ಅಂದಾಗ, ನೀವು ತುಂಬ ಬುದ್ಧಿವಂತರಲ್ವಾ, ಗೆಸ್ ಮಾಡ್ರಿ ಅಂತ ಅನ್ಬೇಕಾದ್ರೆ, ನನಗೆ ಗೊತ್ತು ಈ ಫೋಟೋಸ್ ನೋಡಿದ ತಕ್ಷಣ ಅಜ್ಜಿ ತಾತನಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಖುಷಿಯಿಂದ ಹಬ್ಬ ಮಾಡ್ತಿದ್ದಾನೆ ಅಂತ ಅಂದ್ಕೊಳ್ಳಿ ಅಂತ ಇಂಥ ಕೆಲಸ ಎಲ್ಲ ಮಾಡಿದೆಯಲ್ಲ ಅಂತ ಬೈತಾ ಇರ್ತಾನೆ. ಹಾಗೆ ಏನು ಬೇಕಾದರೂ ಮಾಡು, ನನ್ನ ಪಾಡಿ ನನ್ನ ಬಿಟ್ಬಿಡು ಅಂತ ಹೋಗ್ತಿರ್ಬೇಕಾದ್ರೆ ಇನ್ನೊಂದು ಮೆಸೇಜ್ನ ಕಳಿಸ್ತಾಳೆ. ಅದರಲ್ಲೊಂದು ವಿಡಿಯೋ ಬಂದಿದ್ದು ನೋಡಿ, ಏನೇ ನೀನು ಇನ್ನೂ ತಲೆ ತಿನ್ನೋದು ಬಿಟ್ಟಿಲ್ವಾ ಅಂತ ಬೈತಿರ್ಬೇಕಾದ್ರೆ, ಇದು ತುಂಬ ಇಂಪಾರ್ಟೆಂಟ್ ಆಗಿರೋ ವಿಡಿಯೋನ ನೀವು ಪ್ಲೀಸ್ ನೋಡಲೇಬೇಕು ಅಂತ ಅನ್ಬೇಕಾದ್ರೆ, ವಂಶಿ ಪ್ಲೇ ಮಾಡಿ ನೋಡಿದರೆ ಅದರಲ್ಲೇ ಅಜ್ಜಿ ತಾತ ಮಾತಾಡ್ತಾ ಇರ್ತಾರೆ. ನಮ್ಮ ವಂಶಿ ಎಷ್ಟು ಚೆನ್ನಾಗಿ ತೋರಣ ಕಟ್ತಾ ಇದ್ದಾನೆ, ನನಗೊಂದು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಪ್ರತಿ ವರ್ಷ ಹಬ್ಬ ಮಾಡೋದು ಬಿಟ್ಟು ಅವನು ಹೊರಗಡೆ ಎಲ್ಲೋ ಹೋಗ್ತಾ ಇದ್ದ, ಅದನ್ನ ನೋಡಿ ಸಿಕ್ಕಾಪಟ್ಟೆ ದುಃಖ ಆಗ್ತಿತ್ತು, ಆದರೆ ಇವಾಗ ನೋಡ್ರಿ ಸ್ವಾತಿ ಜೊತೆ ಎಷ್ಟು ಚೆನ್ನಾಗಿ ತೋರಣ ಕಟ್ತಿದ್ದಾನೆ, ಜೊತೆಗೆ ರಂಗೋಲಿನೂ ಹಾಕೋಕ್ಕೆ ತುಂಬ ಹೆಲ್ಪ್ ಮಾಡ್ತಾ ಇದ್ದೀನಿ, ಇದನ್ನೆಲ್ಲ ನೋಡಿ ನನಗೆ ಜೀವನ ಪಾವನವಾಗ್ತಿದೆ ಅಂತ ಅನ್ನಿಸ್ತಿದೆ, ನನಗಂತೂ ಇನ್ನೇನು ಆಸೆನೇ ಇಲ್ಲ ಅಂತ ಅಜ್ಜಿ ತಾತ ಮಾತಾಡೋದನ್ನು ವಿಡಿಯೋ ಮಾಡಿಕೊಂಡು ವಂಶಿ ಮೊಬೈಲಿಗೆ ಈ ಕಡೆ ಸ್ವಾತಿ ಕಳಿಸಿರ್ತಾಳೆ. ಅದನ್ನೆಲ್ಲ ನೋಡಿ ವಂಶಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿರ್ಬೇಕಾದ್ರೆ, ನೋಡಿದ್ರಲ್ವಾ ಅಜ್ಜಿ ತಾತ ಎಷ್ಟು ಖುಷಿಯಾಗಿದ್ದಾರೆ, ಇದ್ರ ಮೇಲೆ ನಿಮ್ಮಿಷ್ಟ, ಅವ್ರ ಜೊತೆ ಬಂದು ನೀವು ಹಬ್ಬ ಮಾಡ್ತಿರೋ ಅಥವಾ ನಿಮ್ಮ ಪಾಡಿ ನೀವು ಹೋಗ್ತಿರೋ ನಿಮಗೆ ಬಿಟ್ಟಿದ್ದು ಅಂತ ಅಲ್ಲಿಂದ ಸ್ವಾತಿ ಹೋಗ್ತಾ ಇದ್ರೆ ವಂಶಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೇನೊಂದು ಕಡೆ ಸ್ವಾತಿ ತುಂಬ ಬೇಜಾರಿಂದ ಮನೆ ಒಳಗಡೆ ಬಂದಾಗ ಅಜ್ಜಿ ತಾತ, ಏನಾಯ್ತಮ್ಮ ವಂಶಿಯಲ್ಲಿ ಅಂತ ಅಂದಾಗ, ನೀವು ಹೇಳಿದ್ದು ಕರೆಕ್ಟು, ವಂಶಿಯವರು ತುಂಬ ಹಠಮಾರ, ನನ್ನ ಮಾತೇ ಕೇಳಲಿಲ್ಲ, ಅವರು ಹೊರಟು ಹೋಗೇ ಬಿಟ್ಟರು, ಆದರೆ ಅವ್ರಿದ್ದಿದ್ರೇನು ನಾವೇ ಹಬ್ಬನ ಮಾಡೋಣ ಅಜ್ಜಿ ಅಂತ ಹೇಳ್ತಾ ಇರಬೇಕಾದ್ರೆ, ಅವ್ರು ತುಂಬ ಬೇಜಾರಿಂದ ಕೂತಿದ್ರೆ ಅಷ್ಟೊತ್ತಿಗೆ ವಂಶಿ ಮನೆ ಒಳಗಡೆ ಬರ್ತಾ ಇರ್ತಾನೆ. ವಂಶಿ ಬರೋದನ್ನ ನೋಡಿ ಇವ್ರು ಮೂರು ಜನಕ್ಕೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಸ್ವಾತಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರ್ಬೇಕಾದ್ರೆ,
ವಂಶಿ ಬಂದು ಕೂತ್ಕೊಂಡು ಹಬ್ಬಕ್ಕೆ ಏನು ಮಾಡಬೇಕು ಅಂತ ಕೇಳ್ತಿರ್ಬೇಕಾದ್ರೆ ಮೊದಲು ಎಣ್ಣೆ ಸ್ನಾನನ ಮಾಡಬೇಕು ಅಂತ ಅಂದಾಗ ಸರಿ ಅಂತ ಹೇಳ್ತಿದ್ದನ್ನ ಕೇಳಿ ಎಲ್ಲರಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಪದ್ಮ ಪ್ರೀತಿಗೆ ಎಣ್ಣೆ ಹಚ್ಚಕ್ಕೆ ಅಂತ ಬಾರೆ ಬಾರೆ ಅಂತ ಅಂತಿದ್ರೆ ಅವಳು ಬೇಡಮ್ಮ ನನಗೆ ಎಣ್ಣೆ ಬೇಡ ಅಂತ ಹಠ ಮಾಡ್ತಿರ್ಬೇಕಾದ್ರೆ ಅಜ್ಜಿ ಬೈತಾ ಇರ್ತಾರೆ, ಇವತ್ತು ಹಬ್ಬ ಕಣೆ ಎಣ್ಣೆ ಹಚ್ಕೊಳ್ಳಿ ಅಂತ ಅಂದಾಗ ಹೋಗಜ್ಜಿ ಎಣ್ಣೆ ಹಚ್ಕೊಂಡ್ರೆ ಸೀಗೆಕಾಯಿ ಹಾಕಿ ಅಮ್ಮ ಸ್ನಾನ ಮಾಡಿಸ್ತಾರೆ, ಕಣ್ಣೆಲ್ಲ ಉರಿತಿದೆ ನನಗೆ ಎಣ್ಣೆ ಬೇಡ ಅಂತ ಓಡೋಗ್ತಿರ್ಬೇಕಾದ್ರೆ ಮೇಘ ಬಾರೆ ಅವಳು ಸ್ವಲ್ಪ ಇಟ್ಕೊಳ್ಳೆ ಎಣ್ಣೆ ಹಚ್ಚಬೇಕು ಅಂತ ಅಂದಾಗ ಮೇಘನು ಹಿಡಿಯೋಕೆ ಹೋಗ್ತಾ ಇದ್ರೆ ಪ್ರೀತಿ ಮಾತಾ ತಪ್ಪಿಸ್ಕೊಂಡು ಓಡೋಗ್ತಾ ಇರ್ತಾಳೆ. ನಿಂತ್ಕಳೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚುತ್ತೀನಿ ಅಂತ ಓಡೋಗಿ ಅಂತೂ ಇಂತೂ ಮೇಘನ ಹಿಡ್ಕೊಬಂದು ಕೂರಿಸಿ ಈ ಕಡೆ ಪದ್ಮ ಎಣ್ಣೆ ಹಚ್ಚುತ್ತಿರ್ಬೇಕಾದ್ರೆ ಅಜ್ಜಿ ಬೈತಾ ಇರ್ತಾರೆ, ಎಂಥ ಮಕ್ಕಳನ್ನ ಎತ್ಬಿಟ್ಟೆ ಒಂದು ಮಾತು ಕೇಳೋಕ್ಕಲ್ಲ ಅಂತ ಬೈತಿರ್ಬೇಕಾದ್ರೆ ಕುಮಾರ ಅಪ್ಪ ಸದ್ಯ ನಾನು ಬಚಾವಾದೆ ಅಂತ ಅಂದಾಗ ನೀನೇನೋ ಬಚಾವಾದೆ ಅಂತ ಅಂದ್ಬಿಟ್ಟು ಬಾರ ಇಲ್ಲಿ ಗೀತಾ ನಿನ್ನ ಗಂಡನಿಗೆ ಎಣ್ಣೆ ಸ್ನಾನ ಮಾಡಿಸೆ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಗೀತಾ ಎಣ್ಣೆನ ತಂದು ತಲೆಗೆಲ್ಲ ಹಚ್ಚಿ ಕೈಕಾಲಿಗೆಲ್ಲ ಹಚ್ಚುತ್ತಾ ಇರಬೇಕಾದ್ರೆ ಈ ಕಡೆ ಕುಮಾರನಿಗಂತೂ ಸಿಕ್ಕಾಬಟ್ಟೆ ಖುಷಿಯಾಗಿ ಹಾಗೆ ಕನಸು ಕಾಣ್ತಾ ಇರ್ತಾನೆ. ಹಾಗೆ ತನ್ನ ಪಾಡಿಗೆ ತಾನು ಗೀತಾ ನೀರೆಲ್ಲ ಹಾಕಿ ರಂಗೋಲಿ ಬಿಡ್ತಿರ್ಬೇಕಾದ್ರೆ ಮಾವ ಏನಾಯಿತು ಅಂತ ಅಂದಾಗ ಛೇ ಇಷ್ಟೊತ್ತಾಗ ಕಂಡಿದ್ದು ಕನಸ ನಂದು ನನ್ಸಲ್ವಾ ಅಂತ ಅಂದ್ಬಿಟ್ಟು ಹೇಳ್ತಿರ್ಬೇಕಾದ್ರೆ ಸರಿ ಆಯಿತು ಕನಸು ಕಂಡಿದ್ದು ಮುಗಿದಿದ್ರೆ ಬನ್ನಿ ಒಳಗಡೆ ಹೋಗೋಣ ಅಂತ ಗೀತಾ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ವಂಶಿಗೆ ಎಣ್ಣೆ ಹಚ್ಚೋಕ್ಕಿಂತ ಎಣ್ಣೆ ತೊಗೊಂಡು ಸ್ವಾತಿ ಬರ್ತಾ ಇದ್ದರೆ ಅಜ್ಜಿ ತಾತನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಅಷ್ಟೊತ್ತಿಗೆ ರಾಧಿಕನು ನೋಡಿಬಿಟ್ಟು ರಾಗಿಣಿನ ಕರೆದ್ಬಿಟ್ಟು ನೋಡಿ ಇಲ್ಲಿ ಇವರಿಬ್ಬರು ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದ್ದರೆ ಅಜ್ಜಿ ಹೇಳ್ತಾ ಇರ್ತಾಳೆ, ಏನು ಗೊತ್ತಾ ಸ್ವಾತಿ ನಿನ್ನ ಗಂಡನಿಗೆ ಚೆನ್ನಾಗಿ ಕೈ ತುಂಬ ಎಣ್ಣೆ ತಾಂಡು ತಲೆಗೆಲ್ಲ ಹಚ್ಚಿ ಹಾಗೆ ಮುಖಕ್ಕೆ ಕೈ ಕಾಲಿಗೆಲ್ಲ ಹಚ್ಚಬೇಕಮ್ಮ ಅಂತ ಅಂದಾಗ ನೀವು ಹೇಳೋದೆಚ್ಚ ನಾನು ಮಾಡೋದೆಚ್ಚ ಅಜ್ಜಿ, ಮುಂದಿನ ವರ್ಷ ಯುಗಾದಿ ಹಬ್ಬ ಬಂದರೂ ಸಹ ನೆನ್ಪಿಟ್ಕೋಬೇಕು, ಆ ರೀತಿ ನಾನು ವಂಶಿಯವ್ರಿಗೆ ಎಣ್ಣೆ ಹಚ್ಚುತ್ತೀನಿ ಅಂತ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸರಿ ನೀವು ಎಣ್ಣೆ ಸ್ನಾನ ಮಾಡ್ಕೊಳ್ಳಿರಂತೆ ಎಣ್ಣೆ ಹಚ್ಕೊಂಡು ಬನ್ನಿ ಅಂತ ಅಜ್ಜಿ ತಾತ ಹೋಗ್ತಾ ಇರಬೇಕಾದ್ರೆ ನೋಡು ನನಗೆ ಒಂದೇ ಒಂದು ಡ್ರಾಪ್ ನೀರು ಎಣ್ಣೆ ಹಚ್ಚಬೇಕು ಅಂತ ಅಂದಾಗ ಏನು ಒಂದು ಡ್ರಾಪ ಇದನ್ನೆಲ್ಲ ಸುರಿದು ಬಿಡ್ತೀನಿ ಅಂತ ಅಂದಾಗ ಮುಖಕ್ಕೆ ಕೊಡ್ತೀನಿ ಅಂತ ವಂಶಕ್ಕೆ ಹೋಗಾಡ್ತಾ ಇರ್ತಾನೆ. ಸುಮ್ಮನೆ ಕೂತ್ಕೊಳ್ರಿ ಈ ವರ್ಷಕ್ಕೊಂದ್ಸಲ ಎಣ್ಣೆ ಹಚ್ಕೋಬೇಕು ಅಂತ ತುಂಬ ಪ್ರೀತಿಯಿಂದ ವಂಶಿಗೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾಯಿದ್ರೆ ಅವನಿಗಂತೂ ಸಿಕ್ಕಾಬಟ್ಟೆ ಪ್ರೀತಿಯಾಗಿ ಸ್ವಾತಿ ಮುಖ ನಾನು ನೋಡ್ತಾ ಇದ್ದರೆ ರಾಧಿಕಾ ಮತ್ತು ರಾಗಿಣಿ ಇಬ್ಬರು ಸಹ ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹಾಗೆ ಏನು ಮಾತಾಡದೆ ತನ್ನ ಪಾಡಿಗೆ ತಾನು ವಂಶಿ ಎಣ್ಣೆ ಹಚ್ಚಿಸ್ಕೊತಿದ್ರೆ ಅಷ್ಟೊತ್ತಿಗೆ ನಿತಿನ್ ಬರ್ತಾನೆ. ನಿತಿನ್ ಅವರಿಬ್ಬರು ಎಣ್ಣೆ ಹಚ್ಕೊಳ್ಳೋದನ್ನು ನೋಡಿ ತುಂಬ ಬೇಜಾರಾಗಿ ನಿಂತಿರಬೇಕಾದ್ರೆ ರಾಗಿಣಿ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ, ಪಾಪ ವಂಶಿಗೆ ಸ್ವಾತಿ ಎಣ್ಣೆ ಹಚ್ಚುತ್ತಿದ್ದಾಳೆ ಅದನ್ನು ನೋಡಿ ನಿತಿನ್ಗೆ ಬೇಜಾರಾಗ್ತಿದೆ, ಹೇಗಾದರೂ ಮಾಡಿ ನಾನು ಅವನಿಗೆ ಎಣ್ಣೆ ಹಚ್ಚಲೇಬೇಕು ಅಂತ ಅನ್ಕೋತಿರ್ಬೇಕಾದ್ರೆ ರಾಧಿಕಾ ಹೇಳ್ತಾ ಇರ್ತಾಳೆ, ನಿನ್ನ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ಯಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ರಾಗಿಣಿ, ಆದರೆ ಖಂಡಿತ ಅದು ನೆರವೇರಲ್ಲ, ನನ್ನ ಮಗ ಖಂಡಿತ ನಿನ್ನ ಕೈಲಿ ಎಣ್ಣೆ ಹಚ್ಚಿಸ್ಕೊಳ್ಳಲ್ಲ, ಸುಮ್ಮನೆ ಪ್ರಯತ್ನ ಮಾಡಿ ಬೇಜಾರು ಮಾಡ್ಕೋಬೇಡ ಕಣೆ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಜ್ಜಿ ತಾತ ಬಂದು ಎಣ್ಣೆ ಹಚ್ಕೊಂಡು ಆಗಿದ್ದು ಮುಗೀತಾ ಹೋಗಿ ಸ್ನಾನ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹಾಗೆ ನಿತಿನ್ನ ನೋಡಿಬಿಟ್ಟು ಬಾರೋ ನೀನು ಎಣ್ಣೆ ಸ್ನಾನ ಮಾಡಿವಂತೆ ಅಂತ ಕರಿತಾ ಇರ್ತಾರೆ. ನನಗಿದೆಲ್ಲ ಇಷ್ಟ ಆಗಲ್ಲ ಅಂತ ನಿಮಗೆ ಗೊತ್ತಲ್ವ ಅಜ್ಜಿ, ನನಗೆ ಎಣ್ಣೆ ಗಿಣ್ಣೆ ಎಲ್ಲ ಬೇಡ ಅಂತ ನಿತಿನ್ ಹೇಳ್ತಾ ಇರ್ತಾನೆ. ಹಾಗೆ ಅಜ್ಜಿ ಹೇಳ್ತಾ ಇರ್ತಾರೆ, ಬಾನು ನಾನು ಎಣ್ಣೆ ಸ್ನಾನ ಮಾಡಿಸ್ತೀನಿ ಅಂತ ಅಂದಾಗ ಬೇಡ ಅಜ್ಜಿ ಅಂತ ಅಂದಾಗ ನಾನಾದರೂ ಎಣ್ಣೆ ಹಾಕ್ಕೊಡ್ಲೇನೋ ಅಂತ ಈ ಕಡೆ ರಾಧಿಕಾ ಕೇಳ್ತಿರ್ಬೇಕಾದ್ರೆ ನನಗೆ ಯಾರೂ ಹಚ್ಚಬೇಡಿ ನನಗಿಷ್ಟ ಇಲ್ಲ ಅಂತ ಅಂದಾಗ ಕೇಳ್ಕೊಂಡ ನನ್ನ ಮಗನ ನನ್ನನ್ನೇ ಹಚ್ಚಬೇಡ ಅಮ್ಮ ಅಂತ ಹೇಳ್ತಿದ್ದೇನೆ ಅಂಥದ್ರಲ್ಲಿ ನೀನು ಹಚ್ಚೋಕೆ ಹೋದರೆ ಸಿಕ್ಕಾಬಟ್ಟೆ ಕೋಪ ಮಾಡ್ತಾನೆ, ನೀನೇನೇನೋ ಆಸೆನ ಇಟ್ಕೋಬೇಡ ರಾಗಿಣಿ ಅಂತ ಬೈತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಅಜ್ಜಿ ತಾತ ಈ ಕಡೆ ಸ್ವಾತಿಗೆ ಹೊಸ ಬಟ್ಟೆನ ಕೊಡ್ತಾ ಇರ್ತಾರೆ. ನೋಡಮ್ಮ ರೇಷ್ಮೆ ಪಂಚೆ ಹಾಗೆ ನೀರು ಸೀರೆನ ತಂದಿದ್ದೀವಿ, ನಮಗಂತೂ ಇವತ್ತು ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ, ಅದು ವಂಶಿ ಜೊತೆ ಈ ವರ್ಷ ಹಬ್ಬ ಮಾಡ್ತಿದ್ದೀವಲ್ಲ ಸಿಕ್ಕಾಬಟ್ಟೆ ನಮಗೆ ಖುಷಿ ಆಗ್ತಾ ಇದೆ, ಇದಕ್ಕೆಲ್ಲ ನೀನೇ ಕಾರಣ, ನಮ್ಮನೆ ಮಹಾಲಕ್ಷ್ಮಿ ಅಮ್ಮ ನೀನು ಅಂತ ಅನ್ಬೇಕಾದ್ರೆ ಇಷ್ಟು ದೊಡ್ಡ ದೊಡ್ಡ ಮಾತೆಲ್ಲ ಆಡಬೇಡಿ ತಾತ, ನನ್ನ ಕೈಲಾಗಿದ್ದ ಪ್ರಯತ್ನ ನಾನು ಮಾಡಿದ್ದೀನಿ ಅಂತ ಸ್ವಾತಿ ಹೇಳ್ತಾ ಇದ್ರೆ ಈ ಸೀರೆ ಹಾಗೆ ನೀನು ಸೀರೆ ಉಟ್ಕೋ ಅವನಿಗೆ ಪಂಚೆ ಹಾಗೆ ಶರ್ಟ್ನ ಹಾಕೋಬರಕ್ಕೆ ಕೇಳಮ್ಮ, ಅಂತೂ ಇಂತೂ ನೀವಿಬ್ಬರು ಹಬ್ಬಕ್ಕೆ ಬಂದರೆ ನನಗೆ ಅಷ್ಟೇ ಖುಷಿ ಅಂತ ಅಜ್ಜಿ ತಾತ ಹೇಳ್ತಾ ಇರ್ತಾರೆ. ಹಾಗೆ ಸ್ವಾತಿ ರೆಡಿಯಾಗಿ ಬಂದಿದ್ದನ್ನು ನೋಡಿ ಅಜ್ಜಿ ತಾತಿಗೆ ಸಿಕ್ಕಾಬಟ್ಟೆ ಖುಷಿಯಾಗಿ ಒಳ್ಳೆ ನಮ್ಮನೆ ಮಹಾಲಕ್ಷ್ಮಿ ಥರ ಕಾಣ್ತಾ ಇದೆಯಾ ಅಂತ ಅಜ್ಜಿ ಹೇಳ್ತಿದ್ರೆ, ಬಾವ ನೀವು ಒಡವೆ ಎಲ್ಲ ಅಷ್ಟೊಂಥರ ಇದೆಯಲ್ಲ ಸ್ವಾತಿ ಕೊಡು ಹಾಕ್ಕೊಳ್ಳಿ, ಅದನ್ನೆಲ್ಲ ಇಟ್ಕೊಂಡು ಏನು ಮಾಡ್ತೀಯ ಅಂತ ಅಂದಾಗ ಸರಿ ರೀ ತೊಗೊಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಬೇಡ ಅಜ್ಜಿ ನನಗೆ ಈ ರೀತಿ ಸಿಂಪಲ್ ಆಗಿರೋದೆ ತುಂಬ ಇಷ್ಟ ಅಂತ ಹೇಳ್ತಿರ್ಬೇಕಾದ್ರೆ ರಾಗಿಣಿ ರಾಧಿಕಾ ಬರ್ತಾರೆ. ರಾಗಿಣಿ ಹಾಗೆ ರಾಧಿಕಾ ಇಬ್ಬರು ಕೇಳ್ತಾ ಇರಬೇಕಾದ್ರೆ ರಾಧಿಕಾ ಹೇಳ್ತಾ ಇರ್ತಾಳೆ, ಅಲ್ಲಪ್ಪ ಏನಿದು ಈ ಸಲ ಯುಗಾದಿ ಹಬ್ಬನ ಇಷ್ಟು ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀರಾ, ವಂಶಿ ಬೇರೆ ಮನೇಲೇ ಇದ್ದಾನೆ ಅಂತ ಅಂದಾಗ ಹೌದಮ್ಮ ಇದಕ್ಕೆಲ್ಲ ಕಾರಣ ನಮ್ಮ ಸ್ವಾತಿ ಪ್ರಯತ್ನದಿಂದಲೇ ಸಹ ವಂಶಿ ಇವತ್ತು ಮನೇಲಿದ್ದು ಎಲ್ಲರ ಜೊತೆ ಹಬ್ಬ ಮಾಡ್ತಾ ಇದ್ದಾನೆ ಅಂತ ಖುಷಿಯಿಂದ ಹೇಳ್ತಾ ಇರ್ತಾರೆ. ಹಾಗೆ ಮತ್ತೆ ಭವಾನಿ ಅಜ್ಜಿನೂ ಸಹ ಹೇಳ್ತಾ ಇರ್ತಾರೆ, ಒಳ್ಳೆ ಮುದ್ದಿನಂತ ಸೊಸೆ ನಮಗೆ ಸಿಕ್ಕಿದ್ದಾಳೆ, ಇವಳು ಬಂದಮೇಲೆ ನಮ್ಮ ಮನೆ ವಾತಾವರಣ ಚೇಂಜ್ ಆಗಿದೆ ರಾಧಿಕಾ ಅಂತ ಹೇಳ್ತಾ ಇರಬೇಕಾದ್ರೆ ಹೌದೌದು ಅಂತ ಒಳಗೆ ಹೊಟ್ಟೆ ಹೊರ್ಕೋತಾ ಇರ್ತಾಳೆ. ಅಷ್ಟೊತ್ತಿಗೆ ಹೌದು ನೈವೇದ್ಯಕ್ಕೆಲ್ಲ ರೆಡಿಯಾಗಿದೆಯಾ ಸ್ವಾತಿ, ಹೌದು ವಂಶಿಯಲ್ಲಿ ಅಂತ ಅಂದಾಗ ಆಲ್ರೆಡಿ ಬಂದೇ ಬಿಟ್ರು ಅಂತ ಅಂದಾಗ ವಂಶಿ ಪಂಚೆ ಶರ್ಟ್ ಹಾಕೋ ಬಂದಿರೋದನ್ನು ನೋಡಿ ಎಲ್ಲರಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ತಾತ ಕೇಳ್ತಾ ಇರ್ತಾರೆ, ತುಂಬ ಚೆನ್ನಾಗಿ ಕಾಣ್ತಿದೆಯಾ ಕಣು ಅಂತ ಅಂದಾಗ ನಿನ್ನ
ನಿನ್ನ ಈ ಡ್ರೆಸ್ಸಲ್ಲಿ ಮೊದಲನೇ ಸಲ ಕಣೋ ನೋಡ್ತಾ ಇದ್ದು, ನಿಜವಾಗ್ಲೂ ನೀನೇನಾ ಅಂತ ಅಜ್ಜಿ ಕೇಳ್ತಾ ಇದ್ರೆ, ನಾನು ಮೊದಲನೇ ಸಲ ಅಷ್ಟೇ ಡ್ರೆಸ್ ಹಾಕ್ತಿರೋದು, ಅದಕ್ಕೆ ನಿಮಗೆ ಕನ್ಫ್ಯೂಸ್ ಆಗ್ತಿದೆ ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾನೆ. ಹಾಗೆ ಬನ್ನಿ ಎಲ್ಲರೂ ಸಹ ಪೂಜೆ ಕುತ್ಕೊಳ್ಳಿ, ಹಾಗೆ ಕಂಕಣ ಕಟ್ಕೊಂಡು ನೀವಿಬ್ಬರು ನವದಂಪತಿಗಳು ಪೂಜೆ ಮಾಡ್ರು ಅಂತ ಅನ್ಬೇಕಾದ್ರೆ, ನಾವ್ಯಾಕೆ ಮಾಡಲಿ, ಮನೆ ಹಿರಿಯರು ನೀವಲ್ವಾ, ನೀವು ಮಾಡಿ ಅಂತ ಅನ್ಬೇಕಾದ್ರೆ, ನಮ್ಮ ಕಾಲಲ್ಲ ಕಣೋ, ನಮ್ಮದು ಮಾಡಿದ್ದೆಲ್ಲ ಮುಗ್ದೋಯ್ತು, ಎಲ್ಲರೂ ನಿಮಗೆ ವಹಿಸಿದ್ದೀವಿ, ಇನ್ಮೇಲೆ ಏನಿದ್ರು ನೀವು ಮಾಡ್ಕೋಬೇಕು ಕಣ್ರೋ ಪೂಜೆ ಪುನಸ್ಕಾರ ಎಲ್ಲನೂ ಅಂತ ತಾತ ಹೇಳ್ತಾ ಇರ್ತಾರೆ. ಹಾಗೆ ರಾಧಿಕನು ಸಹ ನೀವಿಬ್ರು ಕುತ್ಕೊಂಡು ಪೂಜೆ ಮಾಡಿ ಒಳ್ಳೇದಾಗುತ್ತೆ, ಅದಕ್ಕೂ ಮುಂಚೆ ಅಪ್ಪ ಅಮ್ಮನ ಆಶೀರ್ವಾದ ತಗೊಳ್ಳಿ ಅಂತ ಅಂದಾಗ ಇಬ್ಬರು ಆಶೀರ್ವಾದ ತಗೋತಿರ್ಬೇಕಾದ್ರೆ ಅಷ್ಟೊತ್ತಿಗೆ ನಿತಿನ್ ಬರ್ತಾನೆ. ನಿತಿನ್ ನೋಡಿ ರಾಧಿಕಾ ಹೇಳ್ತಾ ಇರ್ತಾಳೆ, ನನ್ನ ಮಗ ಏನು ಯಾರಿಗೂ ಕಮ್ಮಿ ಇಲ್ಲ, ತುಂಬ ಚೆನ್ನಾಗಿ ಕಾಣ್ತಿದ್ದಾನೆ ಅಂತ ಅಂದಾಗ, ಹೌದು ಕಣೋ ನಿತಿನ್, ತುಂಬ ಚೆನ್ನಾಗಿ ಕಾಣ್ತಿದ್ಯಾ, ಮುಂದಿನ ವರ್ಷ ಯುಗಾದಿ ಹಬ್ಬಕ್ಕೆ ನೀನು ಜೋಡಿಯಾಗಿ ಕುತ್ಕೊಂಡು ಮನೇಲಿ ಹಬ್ಬ ಮಾಡಲೇಬೇಕು ಕಣೋ ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.